ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ಶ್ರೀರಾಮನವಮಿ ಹಬ್ಬದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ವಿ, ನಮ್ಮ ಊರಿನಲ್ಲಿ ಅಂದ್ರೆ ಆಂಜನೇಯ ಸ್ವಾಮಿ ರಥೋತ್ಸವ ಇರುತ್ತಲ್ವ ಸ್ನೇಹಿತರೆ. ಹಾಗಾಗಿ ಅಂದ್ರೆ ನಾನು ವಿಡಿಯೋ ಹೆಚ್ಚಿಗೆ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಸಿಂಪಲ್ ಆಗಿ ಸ್ವಲ್ಪ ತೆಕ್ಕೊಂಡಂತ ಒಂದೊಂದು ಕ್ಲಿಪ್ಪಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲೈವ್ ಬಂದಿದ್ದೆ ಅವತ್ತಿನ ದಿನ ಸ್ನೇಹಿತರೆ, ಹಾಗಾಗಿ ಹೆಚ್ಚಿಗೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇದು ಹಬ್ಬಕ್ಕಿಂತ ಹಿಂದಿನ ದಿನ ಸ್ನೇಹಿತರೆ, ಅವಾಗ ರಂಗೋಲಿಯನ್ನ ಹಾಕ್ತಾ ಇದ್ದೆ. ಅವತ್ತಿನ ದಿನ ಏನಂದ್ರೆ ತಂಬಿಟ್ಟಿನ ಆರತಿ ಎಲ್ಲ ಇರುತ್ತಲ್ವಾ, ಹಾಗಾಗಿ ಸಂಜೆ ಎಲ್ಲ ಸ್ನೇಹಿತರೆ, ಇದು ಬೆಳಗ್ಗೆನೆ ಎಲ್ಲ ಅಂದ್ರೆ ನನಗೆ ಮನೆ ಮುಂದೆ ಈ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಇಡುವಂಥದ್ದಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಇಲ್ಲಿ ಎಲ್ಲ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಇಡ್ತಾ ಇದ್ನಲ್ವಾ, ಆ ಒಂದು ಕ್ಲಿಪ್ಪಿಂಗ್ಸ್ ಅನ್ನ ತೆಕ್ಕೊಂಡಿರುವಂಥದ್ದು. ನಂತರ ಇಲ್ಲಿ ರಾತ್ರಿ ತಂಬಿಟ್ಟಿನ ಆರತಿ ಮಾಡಿದ ನಂತರದಲ್ಲಿ ಸ್ನೇಹಿತರೆ ದೇವರನ್ನ ನಮ್ಮಲ್ಲಿ ಎಷ್ಟೊಂದು ಚೆನ್ನಾಗಿದೆ. ಹಾಗೆಯೇ ನಾವೇನಂದ್ರೆ ಬಸವಪ್ಪನ ಹೊಡಿತಾರಲ್ವ, ಅಲ್ಲಿ ಅಂಬಿನ ಮರ ಇದೆಯಲ್ವ, ಅಲ್ಲಿವರೆಗೂ ಆಂಜನೇಯ ಸ್ವಾಮಿಗೆ ನಾನು ನೋಡಿ ಕರ್ಕೊಂಡು ಹೋಗ್ತಾ ಇರಲ್ವ, ಈ ರೀತಿಯಾಗಿ ಅಲ್ಲಿ ತನಕ ಕರ್ಕೊಂಡೋಗಿ ಬರ್ತಾರೆ ಸ್ನೇಹಿತರೆ. ಎಳ್ಳುಚ್ಚೆ, ಅದೊಬ್ಬಚ್ಚೆ, ಸಗಣಚ್ಚೆ ಈ ರೀತಿಯಾಗಿ ಹೇಳ್ತಾರೆ ಸ್ನೇಹಿತರೆ ನಮ್ಮ. ಹಾಗಾಗಿ ಎಲ್ಲ ಆರತಿ ಎಲ್ಲ ನಾವು ಹೆಣ್ಮಕ್ಳೆಲ್ಲ ಇರ್ತೀವಲ್ವ, ಆರತಿ ಬೆಳ್ಕೊಂಡು ಬಂದಿದ್ದು ನನಗೆ ಕರ್ಕೊಂಡು ಬರುವಂಥದ್ದು ಸ್ನೇಹಿತರೆ. ಅದು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ರಂಗೋಲಿ ಹಾಕ್ತಾ ಇದ್ದೀನಿ ಬೆಳಿಗ್ಗೆ ಸ್ನೇಹಿತರೆ. ವಿಪರೀತ ಬಿಸಿಲು, ವಿಪರೀತ ಸೆಕೆ. ಗುಲ್ಬರ್ಗದಲ್ಲಿ ಇದ್ದಾಗ ಸ್ನೇಹಿತರೆ ತಣ್ಣೀರು ಎಷ್ಟು ಸಲ ಸ್ನಾನ ಮಾಡಿದ್ರು ಆ ಬಿಸಿಲು ಆ ಧಗೆಗೆ ಕಡಿಮೆನೆ ಅನಿಸ್ತಿತ್ತು. ಆದ್ರೆ ಇಲ್ಲಿ ಊರಲ್ಲಿ ಬಂದಾಗ ಸ್ವಲ್ಪ ಆಗು ಈಗ ಮಳೆ ಬರ್ತಾನೆ ಇತ್ತು, ಹನಿ ಸ್ವಲ್ಪ. ಹಾಗಾಗಿ ಸ್ವಲ್ಪ ಮಳೆ ಬಂತಂದ್ರೆ ಚಳಿ ಅನ್ನಿಸ್ತಾನೆ ಇರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಹಬ್ಬದ ದಿನ ಬಂದ್ಬಿಟ್ಟು ಬೆಳಗ್ಗೆನ ಹಿಂದಿನ ದಿನ ಅಂದ್ರೆ ಏನು ಜಾತ್ರೆ ಇತ್ತಲ್ವ, ಜಾತ್ರೆ ಹಿಂದಿನ ದಿನ ತಂಬಿಟ್ಟಿನ ಆರತಿ ಎಲ್ಲ ಇರುತ್ತಲ್ಲ, ಹಾಗಾಗಿ ಹಿಂದಿನ ದಿನ ಏನ್ ಮಾಡಿದ್ರೆ ಬೆಳಗ್ಗೆನೂ ತಣ್ಣೀರೇ ಸ್ನಾನ ಮಾಡಿದ್ದೀನಿ. ನಾನು ತಣ್ಣೀರೇ ಇವಾಗಂತೂ ಹೆಚ್ಚಿಗೆ ಸ್ನಾನ ಮಾಡ್ತಾ ಇರುವಂಥದ್ದು, ಬಿಸಿನೀರು ಹಾಕೊಳ್ಳೋದಿಕ್ಕೆ ಆಗಲ್ಲ. ಸಂಜೆನೂ ಮತ್ತೆ ತಂಬಿಟ್ಟಿನ ಆರತಿ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಜೆನೆ ತಲೆಗೆ ಸ್ನಾನ ಮಾಡಿಬಿಟ್ಟೆ. ಹಾಗಾಗಿ ರಾತ್ರಿ ಏನು ಮಾಡಿದೆ ಎಲ್ಲ ಹಾಗೇನೆ ಅಂದ್ರೆ ತಲೆ ಎಲ್ಲ ಒಣಗಿತ್ತು, ಆದ್ರೂ ಮಲ್ಕೊಂಡಲ್ಲ. ಅದು ಚಳಿ ಬಂತಂತಾನೆ ಹೇಳ್ಬೋದು. ಒಂದಿನ ತಣ್ಣೀರ್ ಸ್ನಾನ ತಿರುಗಡೆ ಮಾಡ್ತಾ ಇರುವಂಥದ್ದು. ನಾನು ಇನ್ನ ಬೇರೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ವಿಡಿಯೋ ಮಾಡ್ಕೊಂತ ಕುತ್ಕೊಂಡ್ರೆ ನಾವೇ ಕೆಲಸ ಮಾಡ್ಬೇಕು, ಮತ್ತೆ ಬರೋರು ಹೋಗೋರು ಎಲ್ಲ ಅವ್ರಿಗೆ ಕಾಫಿ ಟೀ ಜ್ಯೂಸು ಅದು ಇದು ಎಲ್ಲ ಕಡೆನೂ ಇರಬೇಕು ಸ್ನೇಹಿತರೆ. ಹಾಗಾಗಿ ಹೆಚ್ಚಿಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ ಸ್ನೇಹಿತರೆ, ಆದ್ರೆ ಆಗ್ಲಿಲ್ಲ. ಹಾಗಾಗಿ ಒಂದೊಂದು ಕ್ಲಿಪ್ಪಿಂಗ್ಸ್ ಅನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ. ನೋಡಿ ಇಲ್ಲಿ ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟು ನಮ್ಮ ಅಕ್ಕಗೆ ಕೆನ್ನಿಗೆಲ್ಲ ಹಿಟ್ಟನ್ನ ಹಚ್ಚಿದ್ದಾರೆ. ನಮ್ಮ ಅಕ್ಕ ಹಾಗೆ ಬಿಟ್ಕೊಂಡಿದ್ದಾರೆ, ಅತ್ತೆ ಆಗ್ಬೇಕಲ್ವ, ಹಾಗಾಗಿ ಅತ್ತೆದೇವಿ ರೀತಿಯಾಗಿ ಮಾಡ್ತಾರೆ ಸ್ನೇಹಿತರು ಮಕ್ಳುಗಳು. ನೆಕ್ಸ್ಟ್ ಬಂದ್ಬಿಟ್ಟು ಈ ಸಲ ಇನ್ನೊಂದೇನಂದ್ರೆ ಗ್ಯಾಸಿನ ಪ್ರಾಬ್ಲಮ್ ಬೇರೆ ಸ್ನೇಹಿತರೆ. ಒಂದೇ ಒಂದು ಸಿಲಿಂಡರ್ ಇದು, 2 ಸಿಲಿಂಡರ್ ಇತ್ತಂದ್ರೆ ಹೊರಗಡೆ ಒಂದು ಇಟ್ಕೊಂಡು ದೊಡ್ಡ ಸ್ಟವ್ ಇಟ್ಕೊಂಡು ಮಾಡ್ತಾ ಇದ್ವಿ. ಎಲ್ಲ ಅಡುಗೆನೂ ಇಲ್ಲೇ ಮಾಡಬೇಕು ಒಳಗಡೆನೆ ಅಂದಾಗ ಸ್ವಲ್ಪ ತುಂಬಾನೇ ಕಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನಾನೇನು ಇದೇ ಇರ್ಬೇಕಂತ ಏನಿಲ್ಲ ಸ್ನೇಹಿತರೆ, ನನ್ಗೇನು ಒಲೆ ಮೇಲೂ ಮಾಡ್ತೀನಿ, ಗ್ಯಾಸ್ ಎಲ್ಲದು ಅಭ್ಯಾಸ ಇದೆ, ಮಾಡ್ತೀನಿ ಹಾಗೇನಿಲ್ಲ. ಆದ್ರೂ ಕಟ್ಟಿಗೆ ಎಲ್ಲ ಬೇಕಲ್ವಾ, ಕರೆಕ್ಟಾಗಿ ಎಲ್ಲ ಹೊಡೆದಿದ್ದು ಎಲ್ಲ ಇದು ಇತ್ತಂದ್ರೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಯಾವುದೇ ಇದು ಇಲ್ದಲೆ ಮಾಡಬೇಕು ಅಂತಂದ್ರೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ನಂತರ ಇಲ್ಲಿ ತಂಗಿ ಬಂದ್ಬಿಟ್ಟು ಕರಿಯುವಂಥದ್ದು ಹಪ್ಳ, ಸಂಡಿಗೆ, ಹಾಗೆಯೇ ಕರಿಗಡುಬು ಎಲ್ಲನ ಇಲ್ಲಿ ಅನ್ನ ಸಾಂಬಾರು ಎಲ್ಲ ರೆಡಿ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಈ ಕಡೆ ಎಲ್ಲ ಹೆಸರು ಕೋಸಂಬರಿ ಪಲ್ಯ ಈ ಥರದ್ದೆಲ್ಲದೂ ರೆಡಿ ಇದೆ. ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಅಂತಲ್ವಾ, ನೋಡಿ ಇಲ್ಲಿ ಹೇಳ್ತಾ ಇದ್ದೀವಿ. ಏನಂದ್ರೆ ಪ್ರತಿ ಸಲನೂ ಸ್ನೇಹಿತರೆ ನಮ್ಮ ಮನೇಲಿ ಏನು ಹಬ್ಬದು ಇದು ಆಯ್ತಂದ್ರೆ ಈ ಥರ ಕರಿ ಐಟಮ್ಸ್ ಇತ್ತಂದ್ರೆ ನಮ್ಮ ಯಜಮಾನ್ರೆ ಎಲ್ಲದನ್ನು ಫ್ರೈ ಮಾಡ್ತಿದ್ರು. ಈ ಸಲ ಬಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಹುಷಾರು ಇಲ್ದಿರೋ ಕಾರಣದಿಂದ ನಾವು ಅಡುಗೆ ಮನೆ ಹತ್ರ ಎಲ್ಲರಿಗೂ ಇದು ಮಾಡ್ತಿರ್ಲಿಲ್ಲ. ಆದ್ರೂ ಅವರು ಸುಮ್ಮನೆ ನೋಡಿ ಎಲ್ಲ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ರೆ ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ.
ಯಾಕಂದ್ರೆ ಎಣ್ಣೆ ಕಾನು ನೆಗಡಿ ಈ ತರ ಆಗ್ಬಿಟ್ಟತ್ತು. ದೂರ ಇರ್ರಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇರ್ಲಿಲ್ಲ. ಈಗೇನೆ ನಮ್ಮ ಕೆಲ್ಸಾಗ ನಾವ್ ಮಾಡ್ಕೊಳ್ತಿದ್ವಿ. ಗಂಡ್ ಮಕ್ಳದ ಅವ್ರ ಏನೇನ್ ಕೆಲ್ಸಗಳು ಮಾಡ್ಬೇಕು ಅವ್ರು ಮಾಡ್ತಾ ಇರ್ತಾರೆ. ಮತ್ತೆ ಹೋಗೋರು ಬರೋರು ಜನ ಎಲ್ರು ಬೀಗರು ನೆಂಟ್ರು ಇರ್ತಾರಲ್ವಾ. ನಂತರದಲ್ಲಿ ಇಷ್ಟೆಲ್ಲ ಆದ್ಮೇಲೆ ಆಗೋದಿಲ್ಲ, ಎಷ್ಟೊತ್ತಂತ ಎಲ್ಲ ಮಾಡ್ಬೇಕು ಒಂದೇ ಇದ್ರ ಮೇಲೆ ಅಂತೇಳಿ ಒಲೆ ಹಚ್ಚಿ ಬಿಡೋಣ ಅಂತೇಳಿ ನನಗೆ ರಾತ್ರಿನೇ ಹಿಡಿಯಿತ್ತು. ಬೇಳೆ ಹಾಕೋ ಟೈಮಿಗೆ ಒಲೆ ಹಚ್ಬಿಡೋಣ, ಅದ್ರ ಮೇಲೆ ಮಾಡೋಣ ಅಂತ. ಆದ್ರೆ ಈಗ ನಾವೇ ಸ್ವಲ್ಪ ಏನ್ ಆರತಿ ಎಲ್ಲ ಬೆಳ್ಕೊಂಡ್ ಬಂದ್ಮೇಲೆ ಇದು ಬೇಳೆಯನ್ನ ಬೇಯಿಸಿಟ್ಟು ಸಾಂಬಾರೆಲ್ಲ ಈ ರೀತಿಯಾಗಿ ಮಾಡಿಟ್ಟಿದ್ದು ಮಾಡಿದ್ವಿ. ಆದ್ರೆ ಈ ಸಲ ಹಾಗೇನ್ ಮಾಡ್ಲಿಲ್ಲ, ಬೇಳೆ ಬೇಯಿಸಿಟ್ಟಿದ್ದು ಅಷ್ಟೇನೆ. ಎಲ್ಲದನ್ನು ಬೆಳಗ್ಗೆನೆ ಮಾಡ್ಕೊಂಡಿದ್ದಂಥದ್ದು. ಇಲ್ಲಿ ಅನ್ನಕ್ಕಿಡೋಣ, ಮತ್ತೆ ಇನ್ನ ಸಾಂಬಾರ್ ಬಿಸಿ ಮಾಡೋದಿತ್ತು, ಒಂದ್ ಕಡೆ ಪಲ್ಯ, ಒಂದ್ ಕಡೆ ಏನಿದು ಫ್ರೈ ಮಾಡೋ ಅಂಥದ್ದೆಲ್ಲ ಇರುತ್ತಲ್ವಾ. ಹಾಗಾಗಿ ಇಟ್ಟಿದೀವಿ. ನೋಡಿ ನಮ್ಮ ಯಜಮಾನ್ರು ಇಲ್ಲೇ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ. ಆ ಕಡೆ ಬರ್ರಿ, ಈ ಕಡೆ ದೂರ ಕೂತ್ಕೊಂಡ್ರಿ ಬೇಡ ಅಂತಂದ್ರೂ ಕೇಳಂಗೆ ಇಲ್ಲ. ಅದನ್ನು ಮನೆಯಲ್ಲೆಲ್ಲ ಈಗ ಅಲ್ಲಿ ಕೂತ್ಕೊಳ್ಬೇಡ ಇಲ್ಲಿ ಕೂತ್ಕೊಳ್ಬೇಡ ಅಂತ ಹೇಳ್ಬಾರ್ದು. ಅವ್ರಿಗೆ ಯಾವ್ದು ಇಷ್ಟ ಆಗ್ತಾ ಇರತ್ತ ಅದ್ರ ತರ ಇರ್ಬೇಕು, ಅವಾಗ್ಲೇ ಅವ್ರಿಗೂ ಖುಷಿ ಆಗೋದು. ಅಂದ್ರೆ ಇದು ಮಾಡ್ತಿದ್ರು. ಆದ್ರೆ ಈ ಗಿಡದಲ್ಲಿ ಮಾವಿನಕಾಯಿ ತುಂಬಾನೇ ಆಗಿದೆ ನಮ್ಮ ಮನೆ ಎದುರುಗಡೆನೆ. ಅದೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಂತರ ಬಿಸಿಲು ಅಂದ್ರೆ ವಿಪರೀತ ಬಿಸಿಲು, ಅಂದ್ರೆ ತುಂಬಾ ಬಿಸಿಲು ಸ್ನೇಹಿತರೆ. ಆ ಟೈಮಲ್ಲಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಬಿಸಿಲಿಗೆ. ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ. ನಂತರದಲ್ಲಿ ನೀನು ಜಾತ್ರೆ ಇದೆ ಒಂದೇ ಸಲ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಅಂತದ್ದು, ಬೇರೆ ಇನ್ನೆಲ್ಲದು ನಾನೇ ಇದು ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಇದು ಮಾಡಲಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಇದು ಎಳ್ಳುಚ್ಚೆ ಅಂತ ಮಾಡ್ತಾರೆ, ಅದ್ರದ್ದು ಸ್ನೇಹಿತರೆ ಇದು ಬಂದ್ಬಿಟ್ಟು ಇದು ಯಾವಾಗ ಅಂತಂದ್ರೆ ಇನ್ನ 3 ಏನ್ ಬ್ರಹ್ಮರಥೋತ್ಸವ ಇತ್ತಲ್ವ ಅದಕ್ಕಿಂತ 3 ದಿನ ಮುಂಚೆದು. ನಾನು ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಹಿಂದೆ ಮುಂದೆ ಹಾಕಿದ್ದೀನಿ ಇದನ್ನ ಅಷ್ಟೇನೆ ವಿಡಿಯೋ. ಚೆನ್ನಾಗಿದೆ ಸ್ನೇಹಿತರೆ. ಸಿಂಪಲ್ ಆಗಿರುವಂತ ಒಂದು ಸಿಂಪಲ್ ವಿಡಿಯೋ ಇವತ್ತಿಂದ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಪ್ರೀತಿಯಿಂದ ನಿಮ್ಮದಾದ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮುಂದಕ್ಕೆ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಬೇಕಂತ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ಎಲ್ಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನೋಡ್ಕೊಂಡ್ಬನ್ನಿ ಸ್ನೇಹಿತರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸ್ನೇಹಿತರೆ ಬೆಳಗ್ಗೆ ಇದು ರಥವನ್ನು ಎಳಿತಾ ಇರುವಂಥದ್ದು. ಅಂದ್ರೆ ಏನು ಶ್ರೀರಾಮನವಮಿ ಹಬ್ಬ ಇರುತ್ತಲ್ವ ಅವತ್ತಿನ ದಿನ ಸ್ವಲ್ಪ ದೂರ ಎಳೆದು ಬಿಟ್ಟಿರ್ತಾರೆ. ನಂತರದಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಶ್ವರನ ದೇವಸ್ಥಾನ ಇದೆಯಲ್ಲ ನಮ್ಮೂರಲ್ಲಿ, ಅಲ್ಲಿವರೆಗೂ ರಥವನ್ನು ಎಳ್ಕೊಂಡು ಹೋಗಿ ಅಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಎಲ್ಲ ಇದನ್ನ ಮಾಡಿ ನಂತರದಲ್ಲಿ ನೆಕ್ಸ್ಟ್ ಅದೆಲ್ಲಿ ಮೂಲ ಸ್ಥಾನ ಇತ್ತಲ್ವ ಅಲ್ಲಿಗೆ ಆಂಜನೇಯನ ದೇವಸ್ಥಾನದ ಹತ್ರ ಅಲ್ಲಿಗೆನ ಕರ್ಕೊಂಡು ಬರ್ತಾರೆ. ತುಂಬಾ ಚಂದ ಇರುತ್ತೆ. ಆಂಜನೇಯ ಸ್ವಾಮಿ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಸ್ನೇಹಿತರೆ. ಹಾಗಾಗಿ ನನ್ನ ಆರಾಧ್ಯ ದೈವ, ನಾನು ಹೆಚ್ಚಿಗೆ ಆರಾಧಿಸುವಂತ ದೈವ ಬಜರಂಗಿ ಆಶೀರ್ವಾದ ನಿಮ್ಮೆಲ್ರ ಮೇಲೆ ನಮ್ಮ ಮೇಲೂ ಸದಾ ಕಾಲ ಇರ್ಲಿ, ಎಲ್ರಿಗೂ ಒಳ್ಳೆತನ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಸ್ನೇಹಿತರೆ. ನಿಮ್ಗೇನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಪುಟಾಣಿ ಮುದ್ದಾದ ಒಂದು ಲೈಕ್ ಕೊಡಿ, ನಿಮ್ಮ ಪ್ರೀತಿಯ ಕಮೆಂಟ್ಸ್ ಅನ್ನು ಕೊಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.